ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಶಿವ ಆತ್ಮ ಪರಮಾತ್ಮ ಎಲ್ಲ ಸರ್ವವ್ಯಾಪಿ ರೀ. ಪರಮಾತ್ಮ ಅಲ್ಲ, ಅವನು ನೆನೆಸ್ಕೊಂಡ್ರೇ ಭಾಳ ಖುಷಿ. ಈ ಪ್ರಪಂಚನೇ ನಡ್ತಿರೋದು ಶಿವನಿಂದೆ. ಹಾಗಾಗಿ ಶಿವ ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪೀನಕೀನೇ ನಮಃ ಅಂಥೇಳಿ 108 ನಾಮಗಳು, 1000 ನಾಮಗಳು ಅಂತ ಹೇಳಿ ನಾವು ಜಪ ಎಷ್ಟಾದ್ರೂ ಇನ್ಫಿನಿಟಿಯಾಗಿ ಮಾಡ್ಬೋದು ಅವನ್ನೆಲ್ಲ. ಆದರೂ ಕೂಡ ಅವನು ಅಭಿಷೇಕ ಪ್ರಿಯ ಶಿವ. ಇವನ್ ನೀರ್ಲಿಂದ ಅಭಿಷೇಕ ಮಾಡಿದ್ರೆ ಖುಷಿ ಆಗ್ತಾನೆ, ಪಂಚಾಮೃತದಿಂದ ಮಾಡಿದರೆ ಭಾಳ ಖುಷಿ ನಮಗಲ್ವಾ. ಎಲ್ಲರದೇನ ಅವನು ಪಂಚಾಮೃತದಿಂದ ಅಭಿಷೇಕ ಮಾಡಿದರೆ ನಮಗೆ ಅಷ್ಟೈಶ್ವರ್ಯಗಳನ್ನು ಕೊಡ್ತಾನಂತೆ. ಇವಾಗ ಸೋಮವಾರ ಆಗಲಿ ಅಥವಾ ಆರುದ್ರ ತಿಂಗಳಲ್ಲಿ ಆರುದ್ರ ನಕ್ಷತ್ರ ಬರುತ್ತೆ, ಆ ದಿನದಲ್ಲಾಗಲಿ ನಾವು ಅಭಿಷೇಕ ಮಾಡಿದರೆ ಅವ್ನಿಗೆ ಇನ್ನೂ ಖುಷಿ. ಯಾಕಂದರೆ ಅವನದು ಆರುದ್ರ ನಕ್ಷತ್ರ ಶಿವನ್ ಲಿಂಗ ರೂಪದಲ್ಲಿರ್ತಾನೆ. ಅವನಿಗೆ ನಾವು ಅಭಿಷೇಕ ಮಾಡೋ ಹೊತ್ತಿನಲ್ಲಿ ಸುತ್ತಲೂ ಕುಂತ್ಕೊಂಡು ಮಾಡ್ಬೋದು. ಇವನ್ ವಿಗ್ರಹಕ್ಕೆ ನಾವು ಒಂದೇ ಪಕ್ಕಕ್ಕೆ ಕುಂತ್ಕೊಂಡು ವಿಗ್ರಹಕ್ಕೆ ಯಾವುದೇ ದೇವಿ ವಿಗ್ರಹ ಆಗಲಿ ಅಥವಾ ಯಾವುದೇ ದೇವ್ರ ವಿಗ್ರಹ ಆಗಲಿ ಪಕ್ಕಕ್ಕೆ ಕುಂತ್ಕೊಂಡು ಮಾಡಬೇಕು. ಆದರೆ ಶಿವನಿಗೆ ಸುತ್ತಲೂ ಕುಂತ್ಕೊಂಡು ನಾವು ಅಭಿಷೇಕ ಮಾಡ್ಬೋದು. ಅಲ್ಲಾರ್ದೇ ಶಿವನಿಗೆ ಎಲ್ಲ ಅಭಿಷೇಕ ಹಾಲು ಮೊಸರು, ಈ ಪಂಚಾಮೃತ ನಾವೇನು ಮಾಡ್ತೀವಿ, ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ತುಪ್ಪ, ಇವು ಪಂಚಾಮೃತ ನಾವೇನು ಮಾಡ್ತೀವಿ ಅಂದರೆ ಒಂದೇ ಸಲ ಹಾಕಿಬಿಡ್ತೀವಿ. ಆ ಥರ ಹಾಕಬಾರ್ದು. ಶಿವನಿಗೆ ಯಾವಾಗಲೂ ಕೂಡ ನೀರು ಹಾಕಿ ಹಾಲು ಹಾಕಬೇಕು, ಆಮೇಲೆ ಮತ್ತೆ ನೀರು ಹಾಕಿ ಮತ್ತೆ ತುಪ್ಪ ಹಾಕಿ ಆಮೇಲೆ ಮತ್ತೆ ಮೊಸರು ಹಾಕಬೇಕು, ನೆಕ್ಸ್ಟ್ ನೀರು ಹಾಕಬೇಕು, ಸಕ್ಕರೆ ಹಾಕಬೇಕು, ನೀರು ಹಾಕಬೇಕು. ಆಮೇಲೆ ನಾವು ಏನೇ ಫ್ರೂಟ್ಸ್ ತಗೊಂಡೋಗಲಿ ಹಾಕಿ, ಆಮೇಲೆ ಎಳೆ ನೀರು ಹಾಕಿ, ಏನೇ ಆಗಲಿ ನೀರು ಹಾಕಿದ ಮೇಲೆ ಒಂದೊಂದು ಅವನಿಗೆ ಅಭಿಷೇಕ ಮಾಡಬೇಕು. ಏಕೆಂದರೆ ಶಿವನಿಗೆ ತಾಪ ಜಾಸ್ತಿ. ಹೀಗಾಗಿ ನಾವು ಯಾವುದೇ ಅಭಿಷೇಕ ಮಾಡಲಿ ಇದು ನೀರು ಹಾಕಿಯೇ ನಾವು ಮಾಡ್ತಾ ಇರಬೇಕು. ಇವನ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಹೊರಗಡೆ ಮಂತ್ರಗಳು ಹೇಳ್ತಾರೆ. ಆ ಹೊರಗಡೆ ಮಂತ್ರ ಅಭಿಷೇಕ ಟೈಮ್ನಲ್ಲಿ ಹೇಳಬಾರ್ದಂತೆ. ಒಳಗಡೆನೇ ನಾವು ಅಭಿಷೇಕ ಟೈಮ್ನಲ್ಲಿ ಅಂದರೆ ಮನಸ್ಸಿನ ಒಳಗಡೆ ತುಟಿ ಆಡಿಸ್ಲಾರ್ದೆ ನಾವು ಒಳಗಡೆನೇ ಶಿವನ ಮಂತ್ರ, ಇವನ ನಮಕಂ ಚಮಕಂ ಆಗಲಿ, ರುದ್ರ ಕವಚಂ ಆಗಲಿ, ಅಷ್ಟೋತ್ತರ ಆಗಲಿ ಅಥವಾ ಓಂ ನಮಃ ಶಿವಾಯ ಅಂತ ಮನಸ್ಸಿನಲ್ಲೇ ನಾವು ಹೇಳ್ಕೊತ ಕುಂತ್ಕೊಂಡು ನಾವು ಅಭಿಷೇಕ ಮಾಡಬೇಕಂತೆ. ಶಿವನಿಗೆ ಮಾಡಿದರೆ ಅವನ ಅಭಿಷೇಕ ಪ್ರಿಯ ತಾನೇ, ನಮಗೇನಾದರೂ ಕೊಡ್ತಾನೆ ರೀ. ಕೇಳಿದರೆ ಅವನ ಬಗ್ಗೆ ಎಷ್ಟು ಹೇಳ್ಕೊಂಡ್ರೂ ನಮ್ಗೆ ಕಡಿಮೆನೇ ಅಲ್ವಾ. ಹೇಳ್ಕೊಳ್ಳೋಣ ಶಿವನ ಬಗ್ಗೆ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.